ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆನೇ ನನಗೆ ನಗು ತಡೆಯೋಕ್ಕಾಗಲಿಲ್ಲ. ನಮ್ಮ ಮನೆಗೆ ನನ್ನ ಫ್ರೆಂಡು, ಅವರ ಅಮ್ಮ ಮತ್ತು ಅವರ ಹಸ್ಬೆಂಡ್ ಎಲ್ಲರೂ ಮನೆಗೆ ಬಂದು ಕೂತಿದ್ದಾರೆ. ಅವರು ಇವತ್ತು ನಾನು ಹಣ್ಣಿನ ಈ ತಟ್ಟೆ ಹಿಡ್ಕೊಂಡು ಬರುವಾಗ ಏನಂತ ಹೇಳ್ತಾ ಇದ್ದಾರೆ ಗೊತ್ತಾ? ಕೃಷ್ಣ ಜನ್ಮಾಷ್ಟಮಿಗೆ ಅಕ್ಕ ಉಪವಾಸ ಇರ್ತಾರಲ್ಲ, ಇಷ್ಟೇ ಊಟ ಸಾಕಾಗುತ್ತಾ ಅಕ್ಕ, ಇಲ್ಲ ಇನ್ನೊಂದು 2 kg ಹಣ್ಣೇನಾದ್ರು ತರಿಸ್ಕೊಡ್ಬೇಕಾ ಅಂತ ಇದ್ದಾರೆ. ನೋಡಿ ಇಲ್ಲಿ ಇಷ್ಟೊಂದು ತಟ್ಟೆಲಿ ಹಣ್ಣಿದೆಯಲ್ಲ, ಇದಿಷ್ಟನ್ನು ನಾನು ಇವತ್ತು ಒಬ್ಬಳೇ ತಿಂತೀನಿ ಅಂತ ಅಂದ್ಕೊಂಬಿಟ್ಟವ್ರು ಅವರು. ಅದಕ್ಕೆ ಹೇಳ್ತಾ ಇದ್ದಾರೆ, ಇಷ್ಟೇ ಸಾಕಾಗುತ್ತಾ, ಸಾಯಂಕಾಲದವರೆಗೂ ಹೆಂಗಿರ್ತೀರಾ, ಒಂದು 5 ಲೀಟ್ರ್ ಹಾಲು ಮತ್ತು ಇನ್ನೊಂದು 2 kg ಹಣ್ಣೆಲ್ಲ ತರಿಸ್ಕೊಡ್ತೀವಿ ಅಂತ ತುಂಬ ರೇಗಿಸ್ತಾ ಇದ್ರು. ನನಗಂತೂ ನಗು ನಿಲ್ಲಿಲ್ಲ, ಅಷ್ಟು ನಗು. ನಮ್ಮ ಮನೇಲಿ ಯಾರು ಬಂದು ಇಷ್ಟೊಂದು ನಗಿಸ್ತವ್ರಿಲ್ಲ. ನನ್ನ ಖುಷಿ ಆಯಿತು ತುಂಬ ನನಗೆ. ಈ ಹಣ್ಣೆಲ್ಲ ಸೈಡಲ್ಲಿ ಇಟ್ಟು ಇವಾಗ ನಾನು ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಬನ್ನಿ, ಇವತ್ತಿನ ವಿಡಿಯೋನ ಭಾಳ ಖುಷಿಯಿಂದ ಶುರು ಮಾಡಿದ್ದೀನಿ ಸ್ನೇಹಿತರೆ. ನಾನು ಇವತ್ತು ಇಡೀ ದಿನ ಉಪವಾಸ ಇರೋಣ ಅಂದ್ಕೊಂಡಿದ್ದೀನಿ. ಅಂದರೆ ಬರೀ ಹಣ್ಣುಗಳನ್ನು ತಿಂದ್ಕೊಂಡು ಉಪವಾಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. 11 ವರ್ಷಗಳ ನಂತರ ನಾನು ಈ ಒಂದು ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಉಪವಾಸ ಇರೋವಂಥದ್ದು. ನಾನು ಅಲ್ಸರ್ ಇರೋದ್ರಿಂದ ಜಾಸ್ತಿ ಉಪವಾಸ ಇಂಥದ್ದೆಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ. ಡಾಕ್ಟ್ರುಗಳನ್ನು ಕೇಳಿ ಭಾಳಷ್ಟು ವಿಚಾರ ಮಾಡಿ ನಾನು ಈ ಒಂದು ರಿಸ್ಕ್ನ ತೊಗೊತಾ ಇದ್ದೀನಿ. ಯಾಕೆಂದರೆ ನನಗೆ ಇಷ್ಟು ಟ್ಯಾಬ್ಲೆಟ್ ಎಲ್ಲ ತೊಗೊಳ್ಳೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಹಂಗಾಗಿ ನಾನು ಈ ಒಂದು ಉಪವಾಸನ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಹೆಲ್ತ್ ಇಶ್ಯೂಸ್ ಇದೆ, ಯಾರಿಗೆಲ್ಲ ಮಾಡಲಿಕ್ಕಾಗಲ್ಲ, ದಯವಿಟ್ಟು ನೀವು ಒಂದು ಹೊತ್ತು ಆರಾಮಾಗಿ ಒಂದು ಗಂಟೆವರೆಗೂ ಸ್ವಲ್ಪ ನೀರು, ಜ್ಯೂಸು ಇಂಥದ್ದನ್ನೆಲ್ಲ ಕುಡ್ಕೊಂಡಿದ್ಬಿಟ್ಟು ಆಮೇಲೆ ನೀವು ಉಪವಾಸನ ಬಿಟ್ಟು ಊಟ ಏನಾದರೂ ಮಾಡ್ಕೊಳ್ಳಿ. ಉಪ್ಪಿಟ್ಟು, ಅವಲಕ್ಕಿ ಇಂಥದ್ದೇನಾದರೂ ಪರವಾಗಿಲ್ಲ. ಆದರೆ ನಾನಿವತ್ತು ಬರೀ ಹಣ್ಣು, ತರಕಾರಿ, ಜ್ಯೂಸು ಈ ಥರದಲ್ಲೇ ನಾನಿವತ್ತು ಇಡೀ ದಿನ ಮನೇಲೇ ಇರ್ತೀನಿ. ಹಂಗಾಗಿ ನೋಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಇದೇನಾದರೂ ಸಕ್ಸಸ್ ಆದರೆ ನಾನು ಈ ವಿಡಿಯೋನ ಹಾಕೋಣ ಅಂತ ನಾನು ಮಾಡಿದೆ. ಆದರೆ ಸಕ್ಸಸ್ ಆದೆ ನಾನು ಕೂಡ ಇವತ್ತು. ಬನ್ನಿ ಈ ವಿಡಿಯೋನ ಮೊದಲು ಶುರು ಮಾಡೋಣ. ಏನು ಮಾಡ್ತಿದ್ದೀನಿ ಫಸ್ಟು ಅಂದರೆ, ನಾನು ಹಣ್ಣನ್ನ ತೊಗೊತಾ ಇದ್ದೀನಿ. ಬೆಳಗ್ಗೆ ಆಲೇ 2 ಸಲ ನೀರನ್ನ ಕುಡಿದಿದ್ದೆ. ಒಂದು 3 ಗ್ಲಾಸ್ ಆಲ್ರೆಡಿ ನೀರನ್ನ ಕುಡಿದಿದ್ದೀನಿ ನಾನು ಬೆಳಗಿಂದ. ಇದು 8 ಗಂಟೆಗೆ ನಾನು ನೆನೆಸಿಟ್ಟಿರೋವಂಥ ಬಾದಾಮಿ ಮತ್ತು ಅಕ್ರೋಡನ್ನ ತೊಗೊಂಡಿದ್ದೀನಿ. ಅದ್ರ ಜೊತೆ 2 ಪುಟ್ಬಾಳೆಹಣ್ಣು, 1 ಸೇಬನ್ನ ತೊಗೊಂಡಿದ್ದೀನಿ. ಇದಿಷ್ಟನ್ನು ಕಟ್ ಮಾಡಿಕೊಂಡು ನಾನು ಬೆಳಗಿನ ಬ್ರೇಕ್ಫಾಸ್ಟ್ ಆಗಿ ತೊಗೊತಾ ಇದ್ದೀನಿ. ನೋಡಿ, ಇದು ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಇಲ್ಲಿ ಕೆಲವೊಂದು ಫೋಟೋಗಳನ್ನು ತೋರಿಸ್ತಾ ಇದ್ದೀನಿ ನೋಡಿ. 56 kg ಇದ್ದೆ ಇಲ್ಲಿ. ಅದಾದಮೇಲೆ 76 kgಗೆ ಬಂದೆ. ಅದಾದಮೇಲೆ ಈಗಿನ ನನ್ನ ಸದ್ಯದ ವೆಯ್ಟ್ ಬಂದು 58 kg ಇದ್ದೀನಿ. ಇದು ಅಲ್ಲೇ ಒಂದು 2 ತಿಂಗಳು ಹಿಂದಿನ ಫೋಟೋ ಇದು. ಈಗ ನಾನು ಎಷ್ಟು ವೆಯ್ಟ್ ಇದ್ದೀನಿ ಅನ್ನೋದನ್ನು ಈಗ ಬರೋ ವಿಡಿಯೋಗಳಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಈಗ ನಾನು ಕರೆಕ್ಟಾಗಿ 58 kg ಇರೋವಂಥದ್ದು. ಇದು ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಅದಾದಮೇಲೆ 1-2 ಗ್ಲಾಸ್ ನೀರನ್ನ ಕುಡಿದೆ ಬ್ರೇಕ್ಫಾಸ್ಟ್ ಆದಮೇಲೆ. ಇದು ಮಧ್ಯಾಹ್ನದ ಊಟದ ಟೈಮಲ್ಲಿ ನಾನು ಈ ಒಂದು ಕ್ಯಾರೆಟು, ಸೇಬು ಒಂದು ಸ್ಮಾಲ್ ಸೈಜು, ಅದಾದಮೇಲೆ ಒಂದು ಬೆಟ್ಟದ ನೆಲ್ಲಿಕಾಯಿ, ಇದಿಷ್ಟನ್ನು ಹಾಕಿ ಜ್ಯೂಸನ್ನ ಮಾಡ್ಕೊತಾ ಇದ್ದೀನಿ. ನನಗೆ ಯಾವುದೇ ರೀತಿ ತಲೆ ಸುತ್ತು ಬರಲಿಲ್ಲ, ಏನೋ ತಿನ್ನಬೇಕು ಅಂತ ಏನೂ ಕ್ರೇವಿಂಗ್ ಆಗಲಿಲ್ಲ. ಆರಾಮಾಗಿದ್ದೆ, ನಾನು ಮನೇಲಿ ಇದ್ನಲ್ವ, ಆರಾಮಾಗಿದ್ದೆ. ನಂಗೆ ಆ ಥರ ಏನೂ ಅನ್ನಿಸ್ಲಿಲ್ಲ ಇವತ್ತು. ಇದಕ್ಕೆ ನಾನು ಹಾಲೇನೂ ಬಳಸ್ತಾ ಇಲ್ಲ. ನನಗೆ ಅಲ್ಸರ್ ಇರೋದ್ರಿಂದ ಹಾಲೆಲ್ಲ ನನಗೆ ಡಾಕ್ಟ್ರು ಅವಾಯ್ಡ್ ಮಾಡೋಕ್ಕೆ ಹೇಳಿದ್ದಾರೆ. ಹಾಗಾಗಿ ನಾನು ಹಾಕಲ್ಲ. ಹಾಲು ಇಲ್ಲದೆ ನಾನು ಕಾಫಿ, ಟೀ ಕೂಡ ಹಂಗೆ ಮಾಡ್ಕೊತೀನಿ. ಹಾಲೇನು ಬರೀ ಪನ್ನೀರ್ಗೆ ಮತ್ತು ಎಪ್ಪಾಕಿ ಮೊಸರು ಮಾಡ್ಕೊಳ್ಳಿಕ್ಕೆ, ಮಜ್ಜಿಗೆ ಮಾಡ್ಕೊಳ್ಳಿಕ್ಕೆ ಅಷ್ಟೇ. ಇನ್ನು ಬಾಕಿ ಏನಕ್ಕೂ ನಾನು ಉಪಯೋಗ ಮಾಡಲ್ಲ. ನನಗೆ ಇನ್ನು ಪಾಲಕ್ ಪನ್ನೀರ್, ಶಾಹಿ ಪನ್ನೀರ್ ಏನೇ ಮಾಡಿದ್ರೂ ನಾನು ಕ್ರೀಮು ಕೂಡ ಉಪಯೋಗ ಮಾಡಲ್ಲ. ಇದು ನನ್ನ ಜ್ಯೂಸ್ ರೆಡಿ ಆಯಿತು. ಜ್ಯೂಸ್ ಸ್ವಲ್ಪ ಗಟ್ಟಿಯಾಗೇ ಇತ್ತು, ಶೋಧಿಸ್ಕೊಳ್ಳೋಕ್ಕೇನು ಹೋಗಲಿಲ್ಲ. ಇದು ಜ್ಯೂಸ್ ಥರ ಇರಲಿಲ್ಲ, ಸ್ಮೂತಿ ಥರ ಇತ್ತು. ಹಂಗಾಗಿ ಇದನ್ನು ತಗೊಂಡೆ. ಒಂದು ಸ್ವಲ್ಪ ಹೊಟ್ಟೆಗೆ ಚೆನ್ನಾಗಿ ತಾಡಾಗುತ್ತಲ್ವ ಅಂಥೇಳಿ. ತುಂಬ ಚೆನ್ನಾಗಿತ್ತು. ಬೆಟ್ಟದ ನೆಲ್ಲಿಕಾಯಿ, ಕ್ಯಾರೆಟು ಮತ್ತು ಸೇಬು ಹಾಕಿದ್ನಲ್ವ, ಒಂದು ಒಳ್ಳೆ ಈಕ್ವಲ್ ಟೇಸ್ಟ್ ಇತ್ತು. ಇದು ಕರೆಕ್ಟಾಗಿ ಹದವಾಗಿತ್ತು. ಇದು ನನ್ನ ಮಧ್ಯಾಹ್ನದ ಜ್ಯೂಸ್. ಅದಾದಮೇಲೆ ಒಂದು 3 ಗಂಟೆ ಹಂಗೆ ನಾನು ಸ್ವಲ್ಪ ದಾಳಿಂಬಿನ ಬೆಳಗ್ಗೆ ಬಿಡಿಸಿಟ್ಟಿದ್ದೆ. ಹಸಿ ಕಸ ಬಿಸಾಕೋದಕ್ಕಿಂತ ಮುಂಚೆ ಸ್ವಲ್ಪ ಹಣ್ಣುಗಳನ್ನೆಲ್ಲ ಕಟ್ ಮಾಡಿ ಇಟ್ಬಿಡ್ತೀನಿ. ಹಂಗಾಗಿ ನಾನು ಸ್ವಲ್ಪ ಅಂದರೆ ಒಂದು 2 ಹಿಡಿ ಆಗುವಷ್ಟು ದಾಳಿಂಬಿನ ತೊಗೋಬೇಕು ಡೈಲಿ. ಇಲ್ಲಿ ನಾನು ನೋಡಿ ಈ ಬಟ್ಲಲ್ಲಿ ಅರ್ಧ ಬಟ್ಲಾಗುವಷ್ಟು ಈ ದಾಳಿಂಬಿ ಕಾಳನ್ನ ತೊಗೊತೀನಿ. ಕೂತ್ಕೊಂಡು ಆರಾಮಾಗಿ ನಿಧಾನಕ್ಕೆ ಅಗೆದು ತಿನ್ನಿ. ನಿಮಗೋಸ್ಕರ ಸ್ವಲ್ಪ ಸಮಯ ಕೊಡಿ ದಯವಿಟ್ಟು. ಎಲ್ರಿಗೂ ನಾನು ಅದೇ ಹೇಳೋದು, ನಿಮಗೋಸ್ಕರ ಸಮಯ ಕೊಡಿ. ದುಡಿತೀವಿ, ನಾವು ಮನೆ ನಡೆಸ್ತೀವಿ, ಎಲ್ಲ ಮಾಡ್ತೀವಿ, ಆದರೆ ನಮಗೋಸ್ಕರ ನಾವು ಸಮಯ ಕೊಡೋದಿಲ್ಲ. ದಯವಿಟ್ಟು ನಮಗೋಸ್ಕರ ನಾವು ಸಮಯ ಕೊಡೋದನ್ನು ಕಲಿಬೇಕು.
ಅದಾದಮೇಲೆ 4:30 ಆಗಿತ್ತು ಟೈಮು. ಆವಾಗ ನಾನು ಸ್ವಲ್ಪ ಬ್ಲ್ಯಾಕ್ ಕಾಫಿ ಮಾಡ್ಕೊಳ್ಳೋಣ ಅಂಥೇಳಿ, ನೋಡಿ ಬೆಲ್ಲ ಒಳ್ಳೆಯದು ಅಂತ ದಿನಕ್ಕೆ 5-6 ಚಮಚ ತೊಗೊಳ್ಳೋದಲ್ಲ, ನಾನಿಲ್ಲಿ ಬೆಲ್ಲದ ಪುಡಿನ ತೊಗೊಂಡಿದ್ದೀನಿ, ಒಂದು ಅರ್ಧ ಚಮಚ ಹಾಕಿದ್ದೀನಿ. ಕಾಫಿ ಮಾಡ್ಕೊತಾ ಇದ್ದೀನಿ, ಬ್ಲ್ಯಾಕ್ ಕಾಫಿ ಸ್ವಲ್ಪ ಸ್ಟ್ರಾಂಗಾಗಿ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಕಾಫಿ ಪುಡಿ ಜಾಸ್ತಿ ಹಾಕಿ. ಹಂಗಾಗಿ 1 ಸ್ಯಾಶೆ ಪೂರನೂ ಹಾಕಿದ್ದೀನಿ. ಏನಿಲ್ಲ, ನೀರನ್ನ ಕುದಿಸ್ಬಿಟ್ಟು ಆ ನೀರನ್ನ ಹಾಕ್ಕೊಂಡೆ ಅಷ್ಟೇ. ನನ್ನ ಬ್ಲ್ಯಾಕ್ ಕಾಫಿ ರೆಡಿ ಆಯಿತು. ಭಾಳ ಟೇಸ್ಟಿಯಾಗಿತ್ತು. ಇನ್ನೊಂದು ಸಕ್ಕರೆ ಉಪಯೋಗ ಮಾಡಲ್ಲ, ಅಪರೂಪಕ್ಕೆ ಬೆಲ್ಲ. ಒಂದೊಂದು ಸಲ ಗೆಣಸು ಬೇಯಿಸಿದಾಗ ಬೆಲ್ಲ ಉಪಯೋಗ ಮಾಡ್ತೀನಿ ಕಾಯಿ ರಸ ಮಾಡ್ಕೊಳ್ಳಿಕ್ಕೆ. ಇಲ್ಲ ಅಂದರೆ ಈ ಥರ ಕಾಫಿಗೆ ಯಾವಾಗಾದರೂ ಹಾಕ್ತೀನಿ, ಡೈಲಿ ಹಾಕ್ಕೊಳ್ಳೋಕೆ ಹೋಗಲ್ಲ. ತುಂಬ ಚೆನ್ನಾಗಿತ್ತು, ಸ್ಟ್ರಾಂಗಾಗಿ. ನನಗೆ ತಲೆ ಸುತ್ತು, ತಲೆನೋವು, ವಾಮಿಟ್ ಆಗೋ ರೀತಿ ಆ ಥರ ಎಲ್ಲ ಏನೂ ಅನ್ನಿಸ್ಲಿಲ್ಲ. ಓವರ್ ಗ್ಯಾಸ್ಟ್ರಿಕ್ ಥರ ಆಯಿತು ಅಂತ ಅದೇನೂ ಅನ್ನಿಸ್ಲಿಲ್ಲ. ಆರಾಮಾಗಿದ್ದೆ ನಾನು ಇವತ್ತು ಇಡೀ ದಿನ. ಕಾಫಿ ಸಿಕ್ಕಾಬಟ್ಟೆ ಸುಡ್ತಾ ಇತ್ತು, ಹಂಗಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಕುಡಿದು ಮತ್ತು ರಾತ್ರಿ ಡಿನ್ನರ್ಗಿಲ್ಲಿ ನಾನಿಲ್ಲಿ ಒಂದು ಸ್ಪೆಷಲ್ ಫುಡ್ಡು ಅಂತಲೇ ಹೇಳ್ತೀನಿ. ನನಗಂತೂ ವೆಯ್ಟ್ ಲಾಸ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗಿದೆ ಇದರಿಂದ. ಇವತ್ತು 2 ಕ್ಯಾರೆಟ್ನ, ಸ್ವಲ್ಪ ದೊಡ್ಡ ಸೈಜ್ ಕ್ಯಾರೆಟ್ 2 ತೊಗೊಂಡಿದ್ದೀನಿ ನಾನು. 2ನ್ನ ಚೆನ್ನಾಗಿ ಪೀಲ್ ಮಾಡಿ ಅದರಲ್ಲೂ ಕೂಡ ಕಟ್ ಮಾಡಿ, ನೋಡಿ ಈ ಥರ ಲೆಂತಿಯಾಗಿ ಕಟ್ ಮಾಡಿ ಸ್ಟೀಮ್ ಮಾಡ್ಕೊತಾ ಇದ್ದೀನಿ. 3 ನಿಮಿಷಗಳ ಕಾಲ ನಾವು ಸ್ಟೀಮ್ ಮಾಡಿಕೊಂಡ್ರೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ, ಸಾಕು. ಇದು 3 ನಿಮಿಷ ಸ್ಟೀಮ್ ಆಗಲಿ. ಇದಕ್ಕೆ ನಾನಿಲ್ಲಿ ಈ ಒಂದು ರೆಸಿಪಿ ಮಾಡಲಿಕ್ಕೆ ಕಡಲೆ ಬೀಜನ ಹುರಿದಿಟ್ಟಿರ್ತೀನಿ ನಾನು, ಉಪ್ಪು ಹಾಕಿ. ಯಾವಾಗಲೂ ನಮ್ಮ ಮನೇಲಿ ಕಡಲೆ ಬೀಜ ಹುರಿದಿರೋದೇ ಸಿಗುತ್ತೆ ಜಾಸ್ತಿ. ಈ ಹುರಿದಿರೋ ಅಂಥ ಕಡಲೆ ಬೀಜನ ನೋಡಿ ಇಲ್ಲಿ ಸುಮಾರು ಒಂದು 3-4 ಚಮಚ ಆಗೋವಷ್ಟು, ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೋಡಿ ಈ ಥರ ಚಚ್ಚಿ ಸ್ವಲ್ಪ ಅರ್ಧ ಇದು ಪುಡಿ ಆಗಬೇಕಷ್ಟೇ, ಜಾಸ್ತಿ ನೈಸಾಗಿ ಪುಡಿ ಆಗೋದು ಬೇಡ. ನೋಡಿ ಈ ಥರ ದರ್ದರಿ ಅಂತ ಹೇಳ್ತೀವಿ ನಾವು, ಆಯಿತಾ. ಅದಾದಮೇಲೆ ಒಂದು ಅರ್ಧ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಅದಾದಮೇಲೆ ಬೇಯಿಸಿಟ್ಕೊಂಡಂಥ ಸ್ಟೀಮ್ ಮಾಡಿಟ್ಕೊಂಡಂಥ ಕ್ಯಾರೆಟ್ ಏನಿತ್ತು, ಈ ಕ್ಯಾರೆಟ್ನ ಈ ಒಂದು ಮಿಕ್ಸಿಂಗ್ ಬೌಲಲ್ಲಿ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಹದವಾಗಿ ಬೆಂದಿತ್ತು, ಮಕ್ಕಳು ದೊಡ್ಡವರು ಎಲ್ಲರೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ 1 ಕಪ್ ಆಗೋಷ್ಟು ಮೊಸರಿತ್ತು. ಈ ಮೊಸರನ್ನು ಖಾಲಿ ಮಾಡಬೇಕಾಗಿತ್ತು ನಾನು, ಹಂಗಾಗಿ 1-2 ಚಮಚ ಹೆಚ್ಚಾಗಿದ್ರೂ ಪರವಾಗಿಲ್ಲ ಅಂಥೇಳಿ, ಮೊಸರಲ್ವಾ ಒಳ್ಳೆ ಪ್ರೋಟೀನ್ ಸಿಗುತ್ತೆ ಅಂಥೇಳಿ ಹಾಕ್ಕೊಂಡೆ. ಇಷ್ಟು ಮೊಸರನ್ನ ಹಾಕ್ಕೊಂಡೆ. ಅದಾದಮೇಲೆ ನಾವು ಕುಟ್ಟಿಟ್ಕೊಂಡಂಥ ಕಡಲೆ ಬೀಜ ಮತ್ತು ಕೊತ್ತಂಬರಿ ಸೊಪ್ಪು. ಅದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಆದರೆ ಉಪ್ಪು ಯಾವಾಗಲೂ ನಾನು ರಾತ್ರಿ ಹೊತ್ತು ಸ್ವಲ್ಪ ಕಡಿಮೆನೇ ತೊಗೊತೀನಿ, ಹೆಚ್ಚಾಗಿ ಉಪ್ಪನ್ನ ತೊಗೊಳ್ಳಲ್ಲ. ಇದಕ್ಕೆ ಒಗ್ಗರಣೆಗೆ 1-2 ಹನಿ ಎಣ್ಣೆಗೆ, ಕೊಬ್ಬರಿ ಎಣ್ಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕಿ ಹುರಿದು ಇದನ್ನು ಸೇರಿಸ್ಕೊತಾ ಇದ್ದೀನಿ. ಜಾಸ್ತಿ ಏನು ಎಣ್ಣೆ ಬೇಡ ಇದಕ್ಕೆ, ಸ್ವಲ್ಪ 1-2 ಹನಿ ಡ್ರಾಪ್ ಅಷ್ಟೇ ಸಾಕು, ಜಾಸ್ತಿ ಏನೂ ಹಾಕೋಕ್ಕೆ ಹೋಗಬೇಡಿ. ಇನ್ನೇನು ಮಸಾಲೆ ಹಾಕ್ತಾಯಿಲ್ಲ, ತುಂಬ ರುಚಿಯಾಗಿರುತ್ತೆ ಈ ಥರ ಕಡಲೆ ಬೀಜದ ಪುಡಿ ಎಲ್ಲ ಹಾಕ್ಕೊಳ್ಳೋದ್ರಿಂದ. ಮತ್ತು ಎಳ್ಳಿನ ಪುಡಿ ಕೂಡ ನೀವು ಉದುರಿಸ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಅದು ಕೂಡ ಒಳ್ಳೆಯದು, ಈ ಶೀತದಲ್ಲಿ ಬಳಸಬೇಕು ಎಳ್ಳೆಲ್ಲ. ಆದರೆ ನಾನು ತುಂಬ ಅತಿ ಹೀಟು ಅಂತೇಳಿ ಅದೆಲ್ಲ ಬಳಸೋಕ್ಕೆ ಹೋಗಲ್ಲ. ಒಂದೊಂದು ಸಲ ತಿಂತೀನಿ ನಾನು, ನಂಗೆ ತುಂಬ ಇಷ್ಟ ಎಳ್ಳೆಲ್ಲ, ಎಳ್ಳು ಚಿಗ್ನಿ ಅದೆಲ್ಲ ನಂಗೆ ತುಂಬ ಇಷ್ಟ. ಇವತ್ತು ಉಪವಾಸ ಮಾಡಿದ್ದು ನನಗೆ ಬಹಳನೇ ಖುಷಿ ಕೊಟ್ಟಿದೆ. ಯಾವುದೇ ರೀತಿ ಸುಸ್ತು ಸಂಕಟ ಏನಿಲ್ಲ, ಆರಾಮಾಗಿದ್ದೆ. ಈ ರೆಸಿಪಿ ಕೂಡ ತುಂಬ ಚೆನ್ನಾಗಿತ್ತು. ಈ ರೆಸಿಪಿನ ಮಾಡಿ ತಿಂದು ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಪ್ಲೀಸ್. ಇದಾಗಿತ್ತು ನನ್ನ ಇಡೀ ದಿನದ ಡಯಟ್ ಮೇಲೆ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಮತ್ತೆ ಸಿಗ್ತೀನಿ, ನಮಸ್ಕಾರ.